ಸೂಲ್ಬೆಲೆ ಹೋಬಳಿಯಲ್ಲಿರ್ತಕ್ಕಂಥ ಲಕ್ಕೊಂಡಹಳ್ಳಿ, ವಾಬಸಂದ್ರ, ಹಸಿಗಾಳ, ಕಂಸಂದ್ರ, ಯನಗುಂಟೆ, ಗಿಡ್ಡಪ್ಪನಹಳ್ಳಿ ಈ ಎಲ್ಲಾ ಗ್ರಾಮಗಳು ಸೇರಿ ಒಟ್ಟಾರೆ 2.5 ಕೋಟಿ ರೂಪಾಯಿಗಳಷ್ಟು ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ವಿ. ಪ್ರತಿ ಗ್ರಾಮದಲ್ಲಿ ಒಂದು ಕನಿಷ್ಠ 25 ಲಕ್ಷ ರೂಪಾಯಿಯಷ್ಟು ಕಾಮಗಾರಿಗಳಿಗೆ. ಅದರೆಲ್ಲದರ ಜೊತೆಗೆ ವಿಶೇಷವಾಗಿ ಇಲ್ಲಿ ಏನು ನಮ್ಮ ಗಿಡ್ಡಪ್ಪನಹಳ್ಳಿ ಗ್ರಾಮದಲ್ಲಿ APJ ಅಬ್ದುಲ್ ಕಲಾಂ ಶಾಲೆಯಲ್ಲಿ ವಸತಿ ಶಾಲೆ ಇದೆ. ವಸತಿ ಶಾಲೆಗೆ ಇವತ್ತು ನೂತನವಾಗಿ ಸುಮಾರು 9,56 ಲಕ್ಷ ರೂಪಾಯಿಗಳಲ್ಲಿ ಹೊಸ ಒಂದು PUC ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಕ್ಕೆ ಒಂದು ಅಕಾಡೆಮಿಕ್ ಬ್ಲಾಕ್ ಮತ್ತೆ ಒಂದು ರೆಸಿಡೆನ್ಷಿಯಲ್ ಬ್ಲಾಕ್ ಹಾಸ್ಟೆಲ್ ಹುಡುಗರಿಗೆ ಯುವಕರಿಗೆ ಒಂದು ಬ್ಲಾಕ್ ಮಾಡಿಕೊಟ್ಟು ಒಟ್ಟಾರೆ 9,56 ಲಕ್ಷ ರೂಪಾಯಿಯಲ್ಲಿ ಇವತ್ತು ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತಾ ಇದೀವಿ. ಬೆಳಗ್ಗೆಯಿಂದ ಇವಾಗವರೆಗೂ ಸುಮಾರು 12 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ನಾವು ಈ ಭಾಗಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ವಿಶೇಷವಾಗಿ ಇಲ್ಲಿ ನಮ್ಮ ಸೂಲುಬೆಲೆ ಗಿಡ್ಡಪ್ಪನಹಳ್ಳಿಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಇರೋದ್ರಿಂದ ಈ ಭಾಗದಲ್ಲಿ PU ಕಾಲೇಜು ಕೂಡ ಆಗೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 10th ಸ್ಟ್ಯಾಂಡರ್ಡ್ ಆದ ನಂತರ ಡ್ರಾಪ್ ಔಟ್ ಆಗೋ ರಿಸ್ಕ್ ಏನದ ರಿಸ್ಕ್ ಕಡಿಮೆ ಆಗುತ್ತೆ. 10ನೇ ತರಗತಿ ಆದ್ಮೇಲೆ ಸಹಜವಾಗಿ ಅವರು 11, 12ನೇ ತರಗತಿ ವಿದ್ಯಾಭ್ಯಾಸನ ಮುಂದುವರಿಸಿ ವಿದ್ಯಾಭ್ಯಾಸದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗಂತ ಅವಕಾಶ ಇರೋದ್ರಿಂದ ಇಲ್ಲಿ PU ಕಾಲೇಜು ಕೂಡ ಪೂಜೆ ಮಾಡಿದೀವಿ. BJP ಅವರು ಅಭಿವೃದ್ಧಿ ಬಗ್ಗೆ ಇವತ್ತರೆಗೂ ಕೂಡ ಯಾವತ್ತೂ ಒಂದು ಸಮಗ್ರವಾಗಿ ಅಥವಾ ಒಂದು ತಾಕತ್ತಾಗಿ ಮಾತಾಡಕ್ಕಾಗಿಲ್ಲ. ಅವ್ರ ಹತ್ರ ಇರೋದೊಂದು ಬರೀ ಕೋಮುವಾದ ಮಾಡೋಂಥದ್ದು, ಸಮಾಜದಲ್ಲಿರ್ತಕ್ಕಂಥ ಸಾಮರಸ್ಯನ ಕೆಳಿಸೋದು, ಹಿಂದೂ ಮುಸ್ಲಿಂಗಳ ಮಧ್ಯ ಉಳಿ ಉಂಡೋದ್ ಬಿಟ್ರೆ ಬೇರೆ ಏನು ಕೆಲಸ ಮಾಡಕ್ ಪ್ರಯತ್ನ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಇವತ್ತಾಗ್ಲೇ ನೋಡಿ ಅವ್ರು ವಿಫಲ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ. ಇವತ್ತು ಚಾಮುಂಡೇಶ್ವರಿ ಚಲೋ ಅಂತೇಳಿ ಕಳೆದ ಬಾರಿ ನಾಗಮಂಗಲದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಪೂರ್ತಿ ಗಲಭೆ ವಾತಾವರಣ ಮೂಡಿಸಿದ್ರು. ಈಗ ಮದ್ದೂರಲ್ಲಿ ಅದೇ ಮಾಡ್ತಾ ಇದಾರೆ. ಅದರಿಂದ ಕೋಮುವಾದನ ಬಿಟ್ಟು ಅವ್ರ ಹತ್ರ ಬೇರೆ ಯಾವುದೇ ಒಂದು ತತ್ವ ಇಲ್ಲ, ಯಾವುದೇ ಒಂದು ಮಾರ್ಗ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತೀಗಾಗ್ಲೇ ನಾವು ನೋಡಿದೀವಿ ಸಾಕಷ್ಟು ಚುನಾವಣೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು, ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಫ್ರಾಡ್ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಇಲ್ಲೇ ನಮ್ಮ ಪಕ್ಕದ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂಥದ್ರ ಬಗ್ಗೆ ಎಲ್ಲ ಕೂಡ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ನಮ್ಮ BR ಪಾಟೀಲ್ ಅವರು ಅವ್ರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ. ಅದರಿಂದ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ ಅಂತ ಒಂದು ಸಂದೇಹ ಏನ್ ನಮಗೆ ಮೊದಲಿಂದ ಇತ್ತು. ಈ ಸಾಕ್ಷಿ ಪುರಾವೆ ಇರೋದ್ರ ಆಧಾರದ ಮೇಲೆ ನಾವಿವತ್ತೇನಂತ ಕೇಳ್ತಾ ಇದೀವಿ ಅಂದ್ರೆ EVM ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ ಆದ್ರೆ ಅದು ಹ್ಯಾಕಿಂಗ್ ಆಗಂತ ಸಾಧ್ಯತೆ ಇದ್ದೇ ಇರುತ್ತೆ. ಹ್ಯಾಕಿಂಗ್ ಆಗದೆ ಇರಬೇಕಂದ್ರೆ ಇವತ್ತು ಮುಂದುವರೆದಂತ ರಾಷ್ಟ್ರಗಳು ಫ್ರಾನ್ಸ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಇಂಥ ದೇಶಗಳಲ್ಲಿ ಕೂಡ ಇವತ್ತು ಪೇಪರ್ ಬ್ಯಾಲೆಟ್ ಮೇಲೆ ಮತದಾನ ನಡೀತಾ ಇರ್ತಕ್ಕಂಥದ್ದು. ಅದರಿಂದ ಆ ತರ ಮಾಡಿದ್ರೆ ಯಾವುದೇ ಒಂದು ಸಂಶಯಕ್ಕೆ, ಸಂದೇಹಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ ಅಂತೇಳಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇವಾಗ ಏನ್ ಬರುತ್ತೆ TP ಆಗಿರ್ಬೋದು, GP ಆಗಿರ್ಬೋದು, ZP ಆಗಿರ್ಬೋದು, ಇದರಲ್ಲಿ ನಮಗೆ ಪೇಪರ್ ಬ್ಯಾಲೆಟ್ ಅಲ್ಲಿ ಅವಕಾಶ ಮಾಡ್ಕೊಡಿ ಮತದಾನಕ್ಕೆ ಅಂತೇಳಿ ನಾವು ಇವತ್ತು ಚುನಾವಣಾ ಆಯೋಗ ನಾವು ಮನವಿ ಮಾಡಿದೀವಿ. ಅದಕ್ಕೆ ಹೂಗುಟ್ಟು ಅವರು ಕೊಟ್ರೆ ಪಾರದರ್ಶಕವಾದಂತ ಚುನಾವಣೆಗಳಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ.